ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ಉತ್ತರ ಕರ್ನಾಟಕದ ಅಡಿಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ. ಇವತ್ತು ನಾನು ಹೆಸರು ಕಾಳು ಮತ್ತು ಗಜ್ರಿಯನ್ನು ಬಳಸ್ಕೊಂಡು ಒಂದು ಹೊಸ ರೀತಿಯಾದ ಪಲ್ಯನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ. ಇದಕ್ಕೆ ನಾನು ಕ್ಯಾರೆಟ್ ಬಳಸ್ತಿಲ್ಲ ರೀ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಸಿಗುವಂಥ ಕೆಂಪು ಗಜ್ರಿನ ನಾನು ಹಾಕಿ ಮಾಡ್ತಿರೋ ಅಂಥ ಪಲ್ಯ ರೀ. ಇದು ಹೆಸರು ಕಾಳನ್ನು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ರೀ. ಈ ಗಜ್ರಿನ ಹೆಚ್ಚಿ 3-4 ಕುಕ್ಕರಲ್ಲಿ ವಿಷಲ್ ಹೊಡೆಸ್ಕೊಂಡು ಈ ಥರ ಪಲ್ಯ ಮಾಡಿ ತೋರಿಸ್ತಿರೋದ್ರಿ ಸ್ನೇಹಿತರೆ. ಇದು ಆರೋಗ್ಯಕ್ಕಂತೂ ಬಹಳ ಉತ್ತಮ ರೀ. ರಕ್ತಹೀನತೆಗೆ ಗಜ್ರಿ ಹೆಲ್ಪ್ ಮಾಡ್ತೈತೆ ರೀ. ದೇಹದ ತಂಪಿಗೆ ಹೆಸರು ಕಾಳು ಹೆಲ್ಪ್ ಮಾಡ್ತೈತೆ ರೀ. ಇವೆರಡೂ ಸೇರಿಸಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಲಾಭಗಳು ಭಾಳ ಹೆಚ್ಚು ರೀ. ನೋಡಿರಿ ಸ್ನೇಹಿತರೆ, ಈಗ ಗಜ್ರಿನ ಈ ಥರ ಹಣ್ಣ ಬೇಯಿಸಿಟ್ಕೊಂಡನ್ರಿ. ಕಾಳನ್ನು ಕೂಡ ರಾತ್ರಿನೇ ನೆನೆಸಿಟ್ಕೊಂಡು ಬೆಳಿಗ್ಗೆ 1 ಕುದಿ ಬರೋವರೆಗೂ ಬೇಯಿಸಿಟ್ಕೊಂಡನ್ರಿ. 1 ಕುದಿ ಬಂದರೆ ಸಾಕ್ರಿ, ನಮ್ಮ ಪಲ್ಯಕ್ಕೆ ಹೆಸರು ಕಾಳು ರೆಡಿಯಾಗ್ಯವು ಅಂತಾರಿ. ಈಗ ನೋಡಿರಿ ಸ್ನೇಹಿತರೆ, ಒಗ್ಗರಣೆ ಹೆಂಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾನೆ ಬರ್ರಿ. ಒಗ್ಗರಣೆಗೂ ಕೂಡ ಜಾಸ್ತಿ ಸಾಮಗ್ರಿಗಳೇನು ಬೇಡ್ರಿ. ಮಾಮೂಲಿ ಒಗ್ಗರಣೆ ಹೆಂಗೆ ಮಾಡ್ಕೊತೇವೆ ಅದೇ ಥರ ಮಾಡ್ಕೋಬೇಕ್ರಿ. ಆದರೆ ಇದಕ್ಕೆ ನಾನು ಹಸಿಮೆಣ್ಸಿಕಾಯಿ ಪೇಸ್ಟನ್ನು ಬಳಸ್ತಿರೋದ್ರಿ. ಹಸಿಮೆಣ್ಸಿಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿನ ಹಾಕಿ ಮಿಕ್ಸಿ ಒಳಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಟ್ರೆ ಈ ಪಲ್ಯಕ್ಕೆ ಖಾರ ರೆಡಿ ಆಯ್ತು ಅಂತ ಅರ್ಥ ರೀ. ಈಗ ನೋಡಿರಿ ಸ್ನೇಹಿತರೆ, ಕಾದಂಥ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ರೀ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಉಳ್ಳಾಗಡ್ಡಿನೂ ಹಾಕ್ಕೊಂಡನ್ರಿ. ಉಳ್ಳಾಗಡ್ಡಿ ಪೂರ್ತಿ ಬೆಂದಾಗಿಂದ ಉಳ್ಳಾಗಡ್ಡಿ ಪೂರ್ತಿ ಬೆಂದಿಂದ್ರಿ ನಾನು ಇದಕ್ಕೆ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊತಾನೆ ರೀ. ಟೊಮೆಟೊ ಹಣ್ಣು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಅವು ಮೆತ್ತಗಾಗಿಂದ ನಾನು ಹಸಿಮೆಣ್ಸಿಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡನಲ್ರಿ ಸ್ನೇಹಿತರೆ, ಅದನ್ನು ಕೂಡ ಹಾಕ್ಕೊತಾನೆ. ಅದು ಹಾಕ್ಕೊಂಡ್ರೂ ಕೂಡ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾನೆ ರೀ, ಕಲರಿಗೋಸ್ಕರ. ನಾವು ಖಾರದ ಪುಡಿ ಹಾಕ್ಕೊಂಡ್ರೆ ನಮ್ಮ ಪಲ್ಯ ಕಲರು ಬಹಳ ಸೂಪರಾಗಿರ್ತೈತೆ ರೀ. ಆಮೇಲೆ ತಿನ್ನೋವಾಗೂ ಟೇಸ್ಟ್ ಭಾಳ ಇರ್ತೈತೆ ರೀ. ಈಗ ನೋಡಿರಿ ಸ್ನೇಹಿತರೆ, ನಾನು ಮಾಡಿರೋಂಥ ಹಸಿಮೆಣ್ಸಿಕಾಯಿ ಪೇಸ್ಟನ್ನು ಕೂಡ ಹಾಕ್ಕೊತಾನೆ ರೀ. ಇದು ತೀರಾ ಖಾರನೂ ಇರಲಿಲ್ಲ ರೀ, ಸಪ್ಪಗೂ ಇರಲಿಲ್ಲ, ಮೀಡಿಯಮ್ ಆಗಿರೋ ಹಸಿಕಾಯಲ್ಲಿ ಮಾಡ್ಕೊಂಡಿರೋದು. ಇದಕ್ಕೆ 1 ಸ್ಪೂನ್ ಖಾರ ಪುಡಿ ಹಾಕೋಣದ್ರಿಂದ ಎರಡಕ್ಕೂ ಮ್ಯಾಚ್ ಆಗಿಬಿಡ್ತೈತೆ ರೀ. ಖಾರ ಜಾಸ್ತಿ ಆಗಂಗಿಲ್ಲ ರೀ ಸ್ನೇಹಿತರೆ. ಈಗ ನೋಡಿರಿ, ನಾನು ಚೆನ್ನಾಗಿ ಒಗ್ಗರಣೆನ ಬೇಯಿಸಿಟ್ಕೊಂಡೆ ರೀ. ಈಗ ಇದಕ್ಕೆ ಒಂದೊಂದಾಗಿ ಮಸಾಲೆ ಸಾಮಗ್ರಿಗಳನ್ನು ಹಾಕ್ಕೊತ ಹೋಗೋಣ ರೀ. ಫಸ್ಟಿಗೆ ನಾನು ಅರಿಶಿನ ಪುಡಿ ಹಾಕ್ಕೊತಾನೆ ರೀ. ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಜೀರಾ ಪುಡಿ ಮತ್ತು ಕೊತ್ತಂಬರಿ ಕಾಳಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಕಲ್ಸ್ಕೊತಾನೆ ರೀ. ಆಮೇಲೆ ಬೇಯಿಸಿಟ್ಟಿರೋಂತಹ ಗಜ್ರಿನೂ ಕೂಡ ಇದಕ್ಕೆ ಹಾಕ್ಕೊತಾನೆ ರೀ. ಸ್ನೇಹಿತರೆ, ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಪಲ್ಯ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನನ್ನ ಉತ್ತರ ಕರ್ನಾಟಕ ಚಾನಲ್ನ ಹಿಂಗೆ ಬೆಳೆಸ್ರಿ ಮತ್ತು ಹೆಚ್ಚು ಶೇರ್ ಮಾಡಿರಿ. ಇದು ಹೊಸ ಚಾನಲ್ ಆದ ಕಾರಣ ನೀವು ನನ್ನ ಚಾನಲ್ನ ಬೆಳೀಲಿ ಅನ್ನೋದಕ್ಕೆ ಬಹಳ ಸಪೋರ್ಟ್ ಮಾಡಿರಿ. ನೋಡಿರಿ ಸ್ನೇಹಿತರೆ, ಇನ್ನೂ ಹೆಚ್ಚು ರುಚಿಕರವಾದ ಉತ್ತರ ಕರ್ನಾಟಕದ ಹೊಸ ಹೊಸ ರೀತಿಯ ಅಡುಗೆಗಳನ್ನು ನನ್ನ ಚಾನಲ್ ಮೂಲಕ ನಿಮ್ಮ ಜೊತೆ ಹಂಚ್ಕೊತೇನೆ ರೀ. ಈಗ ನೋಡಿರಿ, ಗಜ್ರಿನೂ ಕೂಡ ಹಾಕ್ಕೊಂಡು ಅದನ್ನು ಒಗ್ಗರಣೆ ಒಳಗೆ ಚೆನ್ನಾಗಿ ಕಲ್ಸ್ಕೊಂಡನ್ರಿ. ಈಗ ನಾನು ಬೇಯಿಸಿಟ್ಟಿರುವಂಥ ಹೆಸರು ಕಾಳನ್ನು ಕೂಡ ಹಾಕ್ಕೊಂಡೆ ರೀ. ನೀವು ಹೆಸರು ಕಾಳು ಬೇಡ ಅಂದವರು ಬೇಳೆನೂ ಹಾಕ್ಕೊಂಡು ಈ ಥರ ಪಲ್ಯ ಮಾಡ್ಕೋಬೋದು. ಬಹಳ ರುಚಿಯಾಗಿರುತ್ತೆ ರೀ ಈ ಪಲ್ಯ. ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಈ ಪಲ್ಯ ರುಚಿ ಹೆಂಗಿತ್ತು ಅನ್ನೋದನ್ನು ಹೇಳ್ರಿ ಸ್ನೇಹಿತರೆ. ಇದು ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ, ಚಪಾತಿ, ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ರೀ. ಹೊರಗಡೆ ಎಲ್ಲರೂ ಊಟ ಕಟ್ಕೊಂಡು ಹೋಗೋವಾಗ ಈ ಥರ ಉದ್ರುಗಳ ಪಲ್ಯ ಮಾಡ್ಕೊಂಡು ಹೋದ್ರೆ ಭಾಳ ಟೇಸ್ಟಾಗಿರುತ್ತೆ ರೀ ಸ್ನೇಹಿತರೆ. ಈಗ ನೋಡಿರಿ, ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡ್ರಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯಗಳಿಗೆ ಹಾಕುವಂತಹ ಗುರಳಿನ ಪುಡಿನೂ ಹಾಕ್ಕೊಂಡೆ ರೀ. ಈಗ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊತಾನೆ ರೀ. ಈಗ ಮೇಲೆ ಕಲ್ಲುಪ್ಪನ್ನು ನಾನು ಮೇಲೆ ಹಾಕೊಳಕತ್ತಾನೆ ರೀ. ಯಾಕಂದ್ರೆ ಆಲ್ರೆಡಿ ಇವು ಬೆಂದೋಗಿರ್ತವೆ ರೀ, ಜಾಸ್ತಿ ಏನು ಬೇಯೋದು ಬೇಡ್ರಿ ನಮ್ಮ ತರಕಾರಿಗಳು. ಹಾಗಾಗಿ ಒಂದೇ ಒಂದು ಸತಿ ಕಲ್ಲುಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಪಲ್ಯ ರೆಡಿ ಆಯ್ತು ಅಂತ ಅರ್ಥ ರೀ. ಈಗ ನೋಡಿರಿ, ನಾನು ಇದಕ್ಕೆ ಮೇಲೆ 1-2 ಸ್ಪೂನಷ್ಟು ನೀರು ಹಾಕಿ ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಕ್ಕೆ, ಮಸಾಲೆ ಹತ್ತೋ ಹಂಗೆ ಬೇಯಕ್ಕೆ ಮೇಲೆ ಒಂದು ಮುಚ್ಚಣಿಕೆ ಬಿಚ್ಚಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡ್ತಾರೆ ಸ್ನೇಹಿತರೆ. ನನ್ನ ಈ ಉತ್ತರ ಕರ್ನಾಟಕದ ಚಾನಲ್ನ ಅಡುಗೆಗಳು ನಿಮಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ರೆಸಿಪಿಗಳು ಹೆಂಗಿತ್ತು ಅನ್ನೋದನ್ನು ನೀವು ಮನೆಗೆ ಟ್ರೈ ಮಾಡಿರಿ. ಕಮೆಂಟ್ಸಲ್ಲಿ ಇದು ರುಚಿ ಹೆಂಗಿತ್ತು ಅನ್ನೋದನ್ನು ಹೇಳೋದನ್ನು ಮಾತ್ರ ಮರಿಬೇಡ್ರಿ. ಈಗ ನೋಡಿರಿ, 5-10 ನಿಮಿಷಗಳ ಕಾಲ ನಮ್ಮ ಪಲ್ಯ ಚೆನ್ನಾಗಿ ಬೆಂದತ್ರಿ. ಈಗ ಒಂದು ಸತಿ ಕೈಯಾಡಿ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ನಮ್ಮ ಹೆಸರು ಕಾಳು ಗಜ್ರಿ ಪಲ್ಯ ಟೇಸ್ಟಾಗಿ ಆರೋಗ್ಯಕರವಾಗಿ ಊಟ ಮಾಡೋಕ್ಕೆ ರೆಡಿ ಆಯ್ತು ಅಂತ ಅರ್ಥ ರೀ. ನೋಡಿರಿ, ಈಗ ಕಲರ್ಫುಲ್ ಆಗಿರೋಂಥ ಪಲ್ಯ. ಸ್ನೇಹಿತರೆ, ಇನ್ನೊಂದು ಉತ್ತರ ಕರ್ನಾಟಕದ ಅಡುಗೆಯೊಂದಿಗೆ ಭೇಟಿಯಾಗೋಣ್ರಿ. ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ.